ಇವ್ರದ್ದು ಸ್ಟಾಕ್ ಮಾತ್ರ ನೀವು ನೋಡ್ಕೊಳ್ಳಿ. ಸೊ ಡ್ಯೂಕ್ ಅಲ್ಲೇ ಬಂದ್ಬಿಟ್ಟು ಇಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇವ್ರ ಕಡೆ ಮಾತ್ರನೇ ಇರೋದು. ಸೊ ಡ್ಯೂಕ್ ಅಂತ ಇಲ್ಲ, ಇಂಟರ್ಸೆಪ್ಟರ್ ಆಗಿರ್ಬೋದು, GT ಆಗಿರ್ಬೋದು, ಸೊ ಈ ತರ ದೊಡ್ಡ ಗಾಡಿಗಳು ಎಲ್ಲಾ ತರ ಗಾಡಿಗಳು 500 ಇದೆ. ಗಾಡಿ ಕಂಡೀಷನ್ ನೋಡಿ ಎಷ್ಟು ಬ್ರಾಂಡ್ ನ್ಯೂ ಆಗಿದೆ. ಸೊ ಇದು ಡೀಟೇಲ್ಸ್ ಹೇಳಿ ಸರ್. 2024. ಓಕೆ, ತುಂಬಾ ಜನ ಕಾಂಟಿನೆಂಟಲ್ GT ಹುಡುಕ್ತಾ ಇರ್ತೀರಾ. ಸೊ ಇವ್ರ ಹತ್ರ ಕಾಂಟಿನೆಂಟಲ್ GT ನಲ್ಲಿ ಕಲೆಕ್ಷನ್ಸ್ ಮಾತ್ರ ನೋಡ್ಕೊಳ್ಳಿ. ಸೊ ಈ ಗಾಡಿ ನೋಡಿ ಲೆಸ್ ಡ್ರಿವನ್ ವೆಹಿಕಲ್, ಜಸ್ಟ್ 2000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. 5,75,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇನ್ನ ಒಂದು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಡೈರೆಕ್ಟ್ ಆಗಿ 25 ಡಿಸ್ಕೌಂಟ್ ಸರ್. 25,000 ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? 5.5 ಲಕ್ಷಕ್ಕೆ ಕೊಡ್ತೀವಿ ಸರ್, ವಿತ್ 70% ಲೋನ್ ಮಾಡಿಸಿ ಕೊಡ್ತೀವಿ. ಇವ್ರ ಹತ್ರ R15 ಕಲೆಕ್ಷನ್ಸ್ ಮಾತ್ರ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಎಲ್ಲಾ ಗಾಡಿಗಳು ಲೆಸ್ ಡ್ರಿವನ್ ವೆಹಿಕಲ್ಸ್ ಇರುತ್ತೆ. ಸೊ ಜಸ್ಟ್ 1000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. 2018 ಮಾಡಲ್ ಸಿಂಗಲ್ ಓನರ್, 6000 ಕಿಲೋಮೀಟರ್ ಓಡಿದೆ, ಶೋರೂಮ್ ರೆಕಾರ್ಡೆಡ್. ಇದು ಬಂದ್ಬಿಟ್ಟು 2 lakhs ಫಿಟ್ಟಿಂಗ್ ಇದೆ ಸರ್. ತುಂಬಾ ಜನ ಬಂದ್ಬಿಟ್ಟು MT ಗಳು ಹುಡುಕ್ತಾ ಇರ್ತೀರಾ. ಸೊ ಇವ್ರ ಹತ್ರ MT ಕಲೆಕ್ಷನ್ ಮಾತ್ರ ನೋಡ್ಕೊಳ್ಳಿ. ಈ ಗಾಡಿ ತಗೊಬೇಕಂತ ಇದೀರಾ, ನಿಮ್ ಸಿವಿಲ್ ಸ್ಕೋರ್ 0 ಇದೆಯಾ, ಚಿಂತೆ ಮಾಡ್ಬೋದು. ಇವ್ರ ಹತ್ರ ಪ್ರೈವೇಟ್ ಫೈನಾನ್ಸ್ ಕೂಡ ಅವೈಲೇಬಲ್ ಇದೆ. ಬರ್ತಾ ಇರೋ ಡಾಮಿನಾರ್ಗಳ ಜಸ್ಟ್ 50,000 rupees ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಸ್ಟೋರ್ ಅಂತಾನೆ ಹೇಳ್ಬೋದು. ಸೊ ಇವ್ರ ಹತ್ರ ಎಲ್ಲ ಮಾಡೆಲ್ ಗಾಡೀಸ್ ನಿಮಗೆ ಸಿಗ್ಬಿಡುತ್ತೆ ವಿತ್ ಲೆಸ್ ಡ್ರಿವನ್ ವೆಹಿಕಲ್ಸ್. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಸೊ VV-Puram ಅಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೋರ್ ಅಂತಾನೆ ಹೇಳ್ಬೋದು. ಸೊ ಈ ತರ ಕಲೆಕ್ಷನ್ಸ್ ನೀವು ಎಲ್ಲೂ ನೋಡಕ್ ಸಾಧ್ಯ ಇರಲ್ಲ. ಸೊ ಇವ್ರ ಬೋರ್ಡ್ ಕೂಡ ನಿಮಗೆ ತೋರಿಸ್ಕೊಡ್ತೀವಿ. Don't give me this. I'm gonna get back when I feel like, you know I don't play right. Just give me the word, right? You know I don't play right. Don't give me this. I'm gonna. Hi guys, welcome back to another video. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ VV-Puram ಅಲ್ಲಿರುವ ಶೈನ್ ಆಟೋ ಕನ್ಸಲ್ಟೆಂಟ್ ಅಂತ ಅವ್ರದ್ದು ಸೆಕೆಂಡ್ ಬ್ರಾಂಚ್ನ ಬಂದ್ಬಿಟ್ಟು ಲಾಂಚ್ ಮಾಡಿದ್ದಾರೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ಫುಲ್ ಲೆಂತ್ ಆಗಿರುತ್ತೆ. ಸೊ ಫುಲ್ಲಾಗಿ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಇವ್ರ ಹತ್ರ ನಿಮಗೆ ಆಲ್ಮೋಸ್ಟ್ 200+ ವೆಹಿಕಲ್ಸ್ ಇದೆ. ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮಗೆ ಯಾವ ಬ್ರ್ಯಾಂಡಲ್ಲಿ ಬೇಕು, ಯಾವ ಬಜೆಟಲ್ಲಿ ಬೇಕು, ಎಲ್ಲ ಥರ ಗಾಡಿಗಳು ಇವ್ರ ಹತ್ರ ಅವೈಲೇಬಲ್ ಇದೆ. 650cc ಆಗಿರ್ಬೋದು, 750 ಆಗಿರ್ಬೋದು, 390 ಡ್ಯೂಕು, ಎಲ್ಲ ಥರ ಗಾಡಿಗಳಿದೆ. ಸ್ಪೆಷಲ್ ಡಿಸ್ಕೌಂಟ್ ಆಫರ್ಸ್ ಎಲ್ಲ ಬೇರೆ ನಡೀತಾ ಇದೆ. ಸೊ ಇದು ಬಂದ್ಬಿಟ್ಟು ನಮ್ಮ ಬ್ಯಾಂಗ್ಳೂರ್ ಒನ್ ಆಫ್ ದ ಬಿಗ್ಗೆಸ್ಟ್ ಶೋರ್ ಅಂತಾನೆ ಹೇಳ್ಬೋದು. ಯೂಸ್ ಬೈಕ್ಸು, ನೀವ್ಯಾರಾದ್ರೂ ಯೂಸ್ ಬೈಕ್ಸ್ನ ಹುಡುಕ್ತಾ ಇದ್ರೆ ಈ ಸ್ಟೋರ್ಗೆ ನೀವು ವಿಸಿಟ್ ಮಾಡಬೇಕು. ಯಾಕಂದರೆ ಇವ್ರ ಹತ್ರ ವೈಡ್ ರೇಂಜ್ ಆಫ್ ಬೈಕ್ಸ್ ಇದೆ. ನೀವು ಹಂಗೆ ಒಂದ್ಸತಿ ಇವ್ರ ಸ್ಟಾಕ್ಗಳು ಮಾತ್ರ ಹಂಗೆ ನೀವು ನೋಡ್ಕೊಳ್ಳಿ. ಸೊ ಎಷ್ಟು ಬೈಕ್ಗಳಿದೆ ಅಂತ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಸರ್ ಜೊತೆ ಇದ್ದಾರೆ. ಸರ್ನ ನಮ್ಮ ಚಾನಲ್ಗೆ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಹಾಯ್ ಸರ್. ಹಲೋ ಸರ್. ಸರ್ ಹೆಂಗಿದ್ದೀರಾ? ಆರಾಮಾಗಿ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ನಿಮ್ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿದ್ದೀರಾ. ಜಸ್ಟ್ 15 days ಆಯ್ತು ಸರ್ ಇಲ್ಲಿ. ಓಕೆ, 15 days ಆಯ್ತು. ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ ಇದು ಬಂದ್ಬಿಟ್ಟು ನಿಮಗೆ ಸಜ್ಜನ್ ರಾವ್ ಸರ್ಕಲ್ ರೋಡ್. ಓಕೆ, VV-Puram ಸಜ್ಜನ್ ರಾವ್ ಸರ್ಕಲ್ ರೋಡ್ ಸರ್. ಸೊ ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಇಲ್ಲ ಅಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ನಿಮಗೆ ಕಂಪ್ಲೀಟ್ ಲೊಕೇಶನ್, ಗಾಡಿ ಡೀಟೇಲ್ಸ್ ಎಲ್ಲ ಅವ್ರು ತಿಳಿಸ್ಕೊಡ್ತಾರೆ. ಸರ್ ಹೊಸದಾಗಿ ಶೋರೂಮ್ ಓಪನ್ ಮಾಡಿದ್ದೀರಾ, ಏನು ಡಿಸ್ಕೌಂಟ್ಸ್ ಕೊಡ್ತೀರಾ, ಏನು ಆಫರ್ಸು? ಸರ್ ಹೆಲ್ಮೆಟ್ ಫ್ರೀ ಕೊಡ್ತೀವಿ ಮೊದಲದಾಗಿ. ಸೆಕೆಂಡ್ ಬಂದ್ಬಿಟ್ಟು ಟ್ರಾನ್ಸ್ಫರ್ ನ ಫ್ರೀ ಆಫ್ ಕಾಸ್ಟ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಪ್ರೈಸಿಂಗ್ ಅಲ್ಲಿನೂ ಡಿಸ್ಕೌಂಟ್ ಪ್ರೈಸ್ ಇದೆಯಾ? ಡಿಸ್ಕೌಂಟ್ ಸರ್. ಓಕೆ, ಬಾಳ ಡಿಸ್ಕೌಂಟ್ ಇದೆ ಸರ್ ಈ ಸತಿ ಫುಲ್ ಡಿಸ್ಕೌಂಟ್ ಇದೆ. ಫುಲ್ ಡಿಸ್ಕೌಂಟ್. ಯಾವ್ಯಾವ 200+ ವೆಹಿಕಲ್ ಇದೆ. ಆಲ್ ಬ್ರ್ಯಾಂಡ್ ಸಿಗುತ್ತೆ, ಎಲ್ಲಾ ಗಾಡಿ ಸಿಗುತ್ತೆ, ಎಲ್ಲಾ ಬ್ರ್ಯಾಂಡ್ ಸಿಗುತ್ತೆ ಸರ್. ಓಕೆ, ಸೊ ಏನೇನ್ ಪ್ರೈಸ್ ಗಾಡಿದು ಎಲ್ಲ ಬನ್ನಿ ಇವಾಗ ನೋಡೋಣ. ಸೊ ಇವಾಗ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಫಸ್ಟ್ ಬಂದ್ಬಿಟ್ಟು ಹಾರ್ಲೆ ಡೇವಿಡ್ಸನ್ ಇದೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2018 ಮಾಡಲ್ ಸಿಂಗಲ್ ಓನರ್, 6000 ಕಿಲೋಮೀಟರ್ ಓಡಿದೆ, ಶೋರೂಮ್ ರೆಕಾರ್ಡೆಡ್. ಇದು ಬಂದ್ಬಿಟ್ಟು 2 lakhs ಫಿಟ್ಟಿಂಗ್ ಇದೆ ಸರ್. ಬ್ಯಾಕ್ ಸೀಟ್ಸ್, ಬ್ಯಾಕ್ಸ್ ಇದೆ, ಎಲ್ಲ ಇದೆ. ಓಕೆ, ಇದು ಬಂದ್ಬಿಟ್ಟು 3,75,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ವಿತ್ 70% ಲೋನ್ ಮಾಡಿಸಿ ಕೊಡ್ತೀವಿ. 70% ಲೋನ್ ಮಾಡಿಸ್ಕೊಡ್ತೀರಾ? ಫುಲ್ಲಿ ಲೋಡೆಡ್ ಹಾರ್ಲಿ ಡೇವಿಡ್ಸನ್. ಸೊ ಯಾರಾದ್ರೂ ಟೂರಿಂಗ್ ಪರ್ಪಸ್ಗೆಲ್ಲ ಗಾಡಿ ಹುಡುಕ್ತಾ ಇದ್ರೆ ಈ ಗಾಡಿ ನಿಮ್ಗೆ ಇದೆ. ಸೊ ಬೇಗ ಕೆಳಗಡೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ, ಕಾಲ್ ಮಾಡಿ ನೀವು ಬೇಕಂದ್ರೆ ಎನ್ಕ್ವೈರೀಸ್ ಮಾಡ್ಕೊಬಹುದು. ನೆಕ್ಸ್ಟ್ ನಿಂಜಾ 500 ಇದೆ. ಗಾಡಿ ಕಂಡೀಷನ್ ನೋಡಿ ಎಷ್ಟು ಬ್ರಾಂಡ್ ನ್ಯೂ ಆಗಿದೆ. ಸೊ ಇದು ಡೀಟೇಲ್ಸ್ ಹೇಳಿ ಸರ್. 2024. ಓಕೆ, 5,25,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. 5,25,000 ಅದರಲ್ಲಿನೂ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಓಕೆ, ನೆಕ್ಸ್ಟ್ V-Strom ಇದೆ ಸರ್. ನೆಕ್ಸ್ಟ್ V-Strom 20 ಮಾಡಲು, 2020 ಮಾಡಲು. ಓಕೆ, ಇದು ಬಂದ್ಬಿಟ್ಟು 6,75,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. 6,75,000 ಅದರಲ್ಲಿನೂ ಹೆಚ್ಚು ಕಡಿಮೆ. ಈ ಗಾಡಿನೂ ಕಂಡೀಷನ್ ನೋಡ್ಕೊಳ್ಳಿ, ಬ್ರಾಂಡ್ ನ್ಯೂ ಆಗಿದೆ. ಸೊ ಇದರಲ್ಲಿ ಕೂಡ ಸ್ಯಾಡಲ್ ಬ್ಯಾಗ್ ಹೋಲ್ಡರು, ಸೊ ಅದೆಲ್ಲ ಬಂದ್ಬಿಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಸೊ ಇದು ಏನು ಸರ್ ಫೈನಲ್ ಪ್ರೈಸ್ ಹೇಳಿದ್ರಿ ಸರ್? 6,75,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ. ಲೋನ್ ಕೂಡ ಆಗುತ್ತೆ ಅಲ್ಲ? 70% ಲೋನ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಬೆನೆಲಿ TRX 500 ಇದೆ. ಸೊ ಇದು ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2020 ಮಾಡಲು, 5,75,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇನ್ನ ಒಂದು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಡೈರೆಕ್ಟ್ ಆಗಿ 25 ಡಿಸ್ಕೌಂಟ್ ಸರ್. 25,000 ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? 5.5 ಲಕ್ಷಕ್ಕೆ ಕೊಡ್ತೀನಿ ಸರ್, ವಿತ್ 70% ಲೋನ್ ಮಾಡಿಸಿ ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಬೆನೆಯಲ್ಲಿ ನಿಮಗೆ 25,000 rupees ಡಿಸ್ಕೌಂಟ್ ಸಿಗುತ್ತೆ. ಫುಲ್ಲಿ ಲೋಡೆಡ್. ಇದು ಕೂಡ ಫುಲ್ ಆಗಿ ಆಕ್ಸೆಸರೀಸ್ ಎಲ್ಲಾನು ಲೋಡ್ ಮಾಡಿದ್ದಾರೆ. ಟಾಪ್ ಬಾಕ್ಸ್ ಕೂಡ ಇದೆ. ಸೊ ಯಾರಿಗಾದ್ರೂ ಬೇಕಂದ್ರೆ ಇದನ್ನು 70% ಲೋನ್ ಆಗುತ್ತೆ.
ಸಿಬಿಲ್ ಕಡಿಮೆ ಇದ್ರೆ ಕೂಡ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀರಲ್ಲ? ಹೌದು ಸರ್, ಮಾಡ್ಕೊಡ್ತೀವಿ. ಥ್ರೂಔಟ್ ಇಂಡಿಯಾ ಮಾಡ್ಕೊಡ್ತೀವಿ ಸರ್. ಥ್ರೂಔಟ್ ಇಂಡಿಯಾ ಮಾಡ್ಕೊಡ್ಕೊಂಡು ಬರ್ತಾ ಇದೀವಿ, ಸ್ಟಾರ್ ಡೀಲರ್. ಓಕೆ. ಸೊ ನೆಕ್ಸ್ಟ್ ಸರ್ ಕವಾಸಕಿ 650 ಸರ್, 2016 ಮಾಡಲು. ಇದು ಬಂದ್ಬಿಟ್ಟು 4,65,000 ಹೇಳ್ತಾ ಇದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 4,40,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 4,40,000. ಇನ್ನೊಂದು ಸ್ವಲ್ಪ ಏನಾದ್ರು ಡಿಸ್ಕೌಂಟ್ ಮಾಡಿ ಸರ್. ಮಾಡೋಣ ಸರ್, ಬನ್ನಿ. ಎಷ್ಟು ಮಾಡ್ತೀರಾ ವಿಡಿಯೋದಲ್ಲಿ? ಹಂಗೆ ಹೇಳಿ. 30 ಮಾಡ್ಕೊಡ್ಬಿಡೋಣ ಸರ್. 4,30,000 ರೂಪಾಯಿಗೆ ಮಾಡ್ಕೊಡ್ತೀರಾ, ಲೋನ್ ಕೂಡ ಆಗುತ್ತೆ. 70% ಆಗುತ್ತೆ. ಸೊ ಫ್ರೆಂಡ್ಸ್, ಈ 500cc ಮೇಲೆ ಇರೋ ಗಾಡಿಗೆಲ್ಲ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 70% ಲೋನ್ ಆಗುತ್ತೆ. ಇನ್ ಕೇಸ್ ನಿಮ್ ಸಿಬಿಲ್ ಸ್ಕೋರ್ ಏನಾದ್ರು ಕಡಿಮೆ ಇದ್ರೂ ಕೂಡ ನಿಮಗೆ ಲೋನ್ ಆಗುತ್ತೆ. ತುಂಬಾ ಜನ ಬಂದ್ಬಿಟ್ಟು ನಮ್ಗೆ ಬಹಳ ಎನ್ಕ್ವೈರಿ ಬರುತ್ತೆ, ಇಂಟರ್ಸೆಪ್ಟರ್, ಕಾಂಟಿನೆಂಟಲ್ ಅಂತ. ನಿಮ್ಗೆ ಗೊತ್ತಿರುತ್ತೆ, ಶೈನ್ ಅಲ್ಲಿ ಬಂದ್ಬಿಟ್ಟು ಈ GT-ಗಳೆಲ್ಲ ಯಾವಾಗ್ಲೂ ಸ್ಟಾಕ್ಸ್ ಇದ್ದೇ ಇರುತ್ತೆ. ಸೊ ಈ ಸತಿ ಕೂಡ ಶೈನ್ ಅಲ್ಲಿ ಇದೆ. ಸರ್ ಜೊತೆ ಇದ್ದಾರೆ. ಸೊ ಫ್ರೆಂಡ್ಸ್, ಇವಾಗ ತನ್ವೀರ್ ಸರ್ ಇದ್ದಾರೆ. ಸೊ ಹಾಯ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್, ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿದೀರಾ ಸರ್. ಒಳ್ಳೆ ಅಂಗಡಿ ನಮ್ದು, ಸೆಕೆಂಡ್ ಬ್ರಾಂಚ್ ಓಪನ್ ಆಗಿದೆ. ಓಕೆ. ಎಲ್ಲಾ ಕಸ್ಟಮರು ಬಂದ್ರೆ ಎಲ್ಲಾ ತರ ಇಂದ ಮಾಡ್ಕೊಡೋಣ, ಒಳ್ಳೆ ಬಿಸ್ನೆಸ್ ಮಾಡ್ಕೊಡೋಣ. ನಿಮ್ಮಿಂದ ಬಹಳ ಕಸ್ಟಮರ್ ಬಂದಿದ್ದಾರೆ. ಇವಾಗ ಅದಕ್ಕೆ ಕಮ್ಮಿ ಅಂದ್ರೆ ಒಂದು 100-200 ಗಾಡಿ ಹಾಕಿದೀವಿ. ನೋಡ್ಕೊಳ್ಳಿ, ನೀವು ಬನ್ನಿ. ಬ್ಯಾಂಕ್ ಲೋನು ಎಲ್ಲ ಮಾಡ್ಕೊಡೋಣ, ಪ್ರೈವೇಟ್ ಎಲ್ಲ ಮಾಡ್ಕೊಡೋಣ. ಪ್ರೈಸಿಂಗ್ ಅಲ್ಲಿ ಸರ್, ಪ್ರೈಸಿಂಗ್ ಅಲ್ಲಿ ಡಿಸ್ಕೌಂಟ್ ಕೊಡ್ತೀರಾ? ಕೊಡೋಣ, ಖಂಡಿತ ಕೊಡೋಣ. ನೀವು ನಿಮ್ ಕಡೆಯಿಂದ ಬಂದ್ರೆ ಖಂಡಿತ ಕೊಡೋಣ. ಓಕೆ. ಏನು ವಿಚಾರಿಸ್ಬೇಡಿ. ಎಲ್ಲಾ ಗಾಡಿ ಎಷ್ಟು ಗಾಡಿ ಐತೆ ನಮ್ಮ ಹತ್ರ, ಅಷ್ಟು ಗಾಡಿಗೂ ಕೊಡೋಣ. ಓಕೆ. ಸೊ ಇನ್ನ ಏನಾದ್ರು ಹೇಳ್ಬೇಕಂದ್ರೆ ಹೇಳಿ. ಸೊ ಅಷ್ಟೇ ಸರ್, ನಮ್ ಸಬ್ಸ್ಕ್ರೈಬರ್ಸ್ ಕಡೆ ಯಾರಾದ್ರೂ ಬಂದ್ರೆ ನೀವು ಡಿಸ್ಕೌಂಟ್ ಅಲ್ಲಿ ಖಂಡಿತ ಕೊಡೋಣ ಸರ್. ನಿಮ್ ಕಡೆಯಿಂದ ಬಂದ್ರೆ ನಾವು ಯಾವತ್ತೂ ನಾವು ಕೊಡೋದೆ. ಓಕೆ. ನೀವು ಹೇಳಿಲ್ಲ ಅಂದ್ರೂ ನಾವು ಕೊಡ್ತೀವಿ. ಸೊ ಇವ್ರದ್ದು ಸೆಕೆಂಡ್ ಬ್ರಾಂಚ್ ಇದು ಆಕ್ಚುಲಿ. ಸೊ ಫಸ್ಟ್ ಬ್ರಾಂಚ್ ಅಲ್ಲಿ ಕೂಡ ಗಾಡಿಗಳಿರುತ್ತೆ. ನೀವು ಡೈರೆಕ್ಟ್ ಆಗಿ ಅಲ್ಲಿ ಬಂದ್ರೆ ಕೂಡ ಅಲ್ಲಿನೂ ಗಾಡಿಗಳಿರುತ್ತೆ, ಇಲ್ಲಿನೂ ಗಾಡಿಗಳಿರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ವೆರೈಟೀಸ್ ಆಫ್ ಗಾಡಿಗಳು ಸಿಗ್ಬಿಡುತ್ತೆ ನಿಮಗೆ. ಎಲ್ಲಾ ತರ ಗಾಡಿಗಳು, ಲೋನ್ ಆಗ್ಬೇಕಾ ಅಂದ್ರೆ ಲೋನು, ಸೊ ಎಲ್ಲ ಪ್ರಾಸೆಸ್ ಮಾಡ್ಕೊಟ್ಬಿಡ್ತಾರೆ. ಸೊ ತುಂಬಾ ಜನ ಬಂದ್ಬಿಟ್ಟು ಇವ್ರ ಹತ್ರ ಆಲ್ರೆಡಿ ಗಾಡಿಗಳು ಪರ್ಚೇಸ್ ಮಾಡಿದಾರೆ, ನಮ್ಮ ಸಬ್ಸ್ಕ್ರೈಬರ್ಸೇ. ಸೊ ತುಂಬಾ ಖುಷಿ ಆಯ್ತು ಸರ್. ಬನ್ನಿ ಸರ್, ಖಂಡಿತ ಬರ್ತಾರೆ, ಅವತ್ತು ಬನ್ನಿ ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ GT ನೋಡ್ತಾನೆ ಇರ್ಬೋದು ನೀವು ರಾಯಲ್ ಎನ್ಫೀಲ್ಡ್ ಅಲ್ಲಿ. ಸರ್ ಎಷ್ಟು GT-ಗಳಿದೆ ಸರ್? ಈಗ ನಡೀತಿರೋ ಹಾಟ್ ಕೇಕ್ ಎಲ್ಲ ಇದೆ ನಮ್ಮ. ಓಕೆ, ಎಲ್ಲ ಟ್ರೆಂಡಿಂಗ್ ಗಾಡಿಗಳಿದೆ. GT-ಗಳೇ ನೋಡ್ಕೊಳ್ಳಿ, ಆಲ್ಮೋಸ್ಟ್ ಒಂದು 5 GT ನಿಲ್ಸಿದ್ದಾರೆ. ಇನ್ನ 7 ಗಾಡಿ ಇದೆ. ಇನ್ನ 7 ಗಾಡಿ ಇದೆಯಾ? ನಿಮ್ಗೆ ಟೈಮ್ ಇಲ್ಲ ಅಂತ ನಾವು ಎಂತಾಗತ್ತೆ ಅಂತ ಇಷ್ಟು ಕಮ್ಮಿ ಆಗಿದೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, GT ಯಾರಿಗಾಲು ಬೇಕಂದ್ರೆ ಸೊ ಇವ್ರ ಹತ್ರ ಆಲ್ಮೋಸ್ಟ್ ಒಂದು 10 GTs ನಿಮ್ಗೆ ಸಿಗ್ಬಿಡುತ್ತೆ. ಅದನ್ನು ಎನಿ ಟೈಮ್ ಇವ್ರ ಹತ್ರ GT-ಗಳು ಇರುತ್ತೆ, ಯಾಕಂದ್ರೆ ಇವ್ರು GT-ಗೆನೆ ಫೇಮಸ್. ಸೊ ಫಸ್ಟ್ ಇಲ್ಲಿ ಕ್ರೋಮ್ ವಿತ್ ಬ್ಲಾಕ್ ಕಲರ್ ಇದೆ ಸರ್. ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2022 ಮಾಡಲು, ಜಸ್ಟ್ 2000 ಕಿಲೋಮೀಟರ್ ಓಡಿದೆ ಸರ್ ಅಷ್ಟೇ. ಶೋರೂಮ್ ರೆಕಾರ್ಡೆಡ್. ಹೋಗಿ ಶೋರೂಮ್ ತೋರಿಸ್ಬೇಕು, ಆಮೇಲೆ ತಗೋಬೇಕು ಸರ್. ನಮ್ಮ ಹತ್ರ ಬರೀ 2 ಸಾವಿರ ಓಡಿದೆ. ಇದು ಬಂದ್ಬಿಟ್ಟು 3,55,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. 3,55,000, ಅದರಲ್ಲಿನೂ ಹೆಚ್ಚು ಕಡಿಮೆ 3,55,000 ಸ್ಲೈಟ್ಲಿ ನೆಗೋಷಿಯಬಲ್. ಬರೀ 2 ಸಾವಿರ ಓಡಿದೆ ಸರ್. ಜಸ್ಟ್ 2000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ಬ್ಯೂಟಿಫುಲ್ ಆಗಿದೆ. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಬ್ಲಾಕ್ ಕಲರ್ ಇದೆ. ನೆಕ್ಸ್ಟ್ ಬ್ಲಾಕ್ 2025 ಮಾಡಲು, ಅಷ್ಟೇ 2000 ಕಿಲೋಮೀಟರ್ ಓಡಿದೆ ಸರ್. ಇದು ಬಂದ್ಬಿಟ್ಟು 3,85,000 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 3,85,000 ಸ್ಲೈಟ್ಲಿ ನೆಗೋಷಿಯಬಲ್. ನೆಕ್ಸ್ಟ್ ಸರ್, ನೆಕ್ಸ್ಟ್ 22 ಮಾಡಲು ಸರ್ GT, 6,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು ನಿಮ್ಗೆ 3,35,000 ಹೇಳ್ತಾ ಇದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದಿದೆ. ನೆಕ್ಸ್ಟ್ 2021 ಮಾಡಲು ಸರ್, 20,000 ಓಡಿದೆ. ಅದು ಬಂದ್ಬಿಟ್ಟು 3 lakhs ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ಸೆಪ್ಟರ್ 3,000 ಓಡಿದೆ. ಶೋರೂಮ್ ರೆಕಾರ್ಡೆಡ್ 23 ಮಾಡಲು, 3,15,000 ಹೇಳ್ತಿದ್ವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಅದು 3,15,000 ರೂಪಾಯಿ ಅದರಲ್ಲಿ ಓಡಿದೆ ಸರ್. ಜಸ್ಟ್ 3,000 ಮಾತ್ರ ಡ್ರಿವನ್. ಸೊ ಇದು ಮಾತ್ರ ಇಲ್ಲ, ಅಡ್ವೆಂಚರ್ ನೀವು ಏನಾದ್ರು ಹುಡುಕ್ತಾ ಇದ್ರೆ ಅಡ್ವೆಂಚರ್ ಬೈಕ್ಸ್ ಬೇಕಂದ್ರೆ ಅಡ್ವೆಂಚರ್ ಬೈಕ್ಸ್ ಇವ್ರ ಹತ್ರ ತುಂಬಾ ವೆರೈಟೀಸ್ ಆಫ್ ಅಡ್ವೆಂಚರ್ಸ್ ಬೈಕ್ ಇದೆ. ಫಸ್ಟ್ ಥಂಡರ್ ಬರ್ಡ್ ಇದೆ 350X ಸರ್. ಇದು ಡೀಟೇಲ್ಸ್ 2019 ಮಾಡಲು ವಿತ್ ABS. 14,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 1,25,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 1,25,000 ಸ್ಲೈಟ್ಲಿ ನೆಗೋಷಿಯಬಲ್. ನೆಕ್ಸ್ಟ್ ಇನ್ನೊಂದಿದೆ ಸರ್, ಅದು 2019 ಮಾಡಲು. ಇದು ಬಂದ್ಬಿಟ್ಟು 18,000 ಓಡಿದೆ, ಸಿಂಗಲ್ ಓನರ್. ಅದು ಅಷ್ಟೇ 1,20,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಹಿಮಾಲಯನ್ ಇದೆ ಸರ್. ಇದು 2019 ಮಾಡಲು ವಿತ್ ABS, 14,000 ಕಿಲೋಮೀಟರ್ ಓಡಿದೆ, 1,75,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. 1,75,000 ಅದರಲ್ಲಿನೂ ನೆಗೋಷಿಯಬಲ್. ನೆಕ್ಸ್ಟ್ ಬ್ಲಾಕ್ ಕಲರ್ ಹಿಮಾಲಯನ್ ಇದೆ ಸರ್. ಇದು 2019 ಮಾಡಲು ವಿತ್ ABS, 12,000 ಕಿಲೋಮೀಟರ್ ಓಡಿದೆ ಸರ್. ಇದು ಬಂದ್ಬಿಟ್ಟು 1,80,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇನ್ನೊಂದಿದೆ ಸರ್, ಇನ್ನೊಂದು 2021 ಮಾಡಲು 12,000 ಓಡಿದೆ ಸರ್. ಸಾರಿ 14,000 ಓಡಿದೆ, ಇದು ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 1,95,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ 22 ಮಾಡಲು, ಬರೀ 9,000 ಓಡಿದೆ ಸರ್. ಇದು ಸಿಂಗಲ್ ಓನರ್. ಇದು ಬಂದ್ಬಿಟ್ಟು
2,30,000 25,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಥಂಡರ್ಬರ್ಡ್ ಇದೆ, ಇನ್ನೊಂದು ಥಂಡರ್ಬರ್ಡ್ 2019 ಮಾಡಲು, ಜಸ್ಟ್ 7,000 ಕಿಲೋಮೀಟರ್ ಓಡಿದೆ ಸರ್. 1,30,30,000 ಹೇಳ್ತಿದ್ವಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೊ ನೆಕ್ಸ್ಟ್ ಸರ್ KTM ಇದೆ, 390 ಇದೆ ನಿಮ್ಮ ಹತ್ರ. ಅಡ್ವೆಂಚರ್ 390 ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸೊ ಫಸ್ಟ್ ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಅಡ್ವೆಂಚರ್ 250 2023 ಮಾಡಲು. ಓಕೆ, ಇದು ಬಂದ್ಬಿಟ್ಟು 2,50,000 ಹೇಳ್ತಾ ಇದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಜಸ್ಟ್ 7,000 ಕಿಲೋಮೀಟರ್ ಓಡಿದೆ. ನೆಕ್ಸ್ಟ್ ಅಡ್ವೆಂಚರ್ 390 2023 ಮಾಡಲ್ ಇದು. ಓಕೆ, ಇದು 3,800 ಕಿಲೋಮೀಟರ್ ಓಡಿದೆ ನೋಡಿ. ಗಾಡಿ ಬಹಳ ಚೆನ್ನಾಗಿದೆ. ನಿಮ್ ಕಡೆಯಿಂದ ಬರೋರಿಗೆ ಸರ್ ಜಾಸ್ತಿ ಇಲ್ಲ, ಬರೀ 3,25,000 ರೂಪಾಯಿ ಮುಗಿಸ್ಕೊಡ್ತೀನಿ ಸರ್. 3,25,000 ರೂಪೀಸ್ಗೆ ಡಿಸ್ಕೌಂಟ್ ಪ್ರೈಸ್. ಹೌದು ಸರ್, ಜಸ್ಟ್ 3,000 ಓಡಿರೋ KTM. ಇನ್ನೊಂದು 390 ಇದೆ ಸರ್. ಇದು 390 ಅಡ್ವೆಂಚರ್ ರ್ಯಾಲಿ ಸರ್. ಇದು ಓಕೆ, 2024 ಡಿಸೆಂಬರ್. ಇದು ಬಂದ್ಬಿಟ್ಟು 4 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಸರ್. ಬರೀ 700 ಕಿಲೋಮೀಟರ್ ಓಡಿದೆ ಇದು. ಬೇರೆ 700 ಕಿಲೋಮೀಟರ್. ಸೊ ಫ್ರೆಂಡ್ಸ್ 4 lakh ರೂಪೀಸ್ಗೆ ನಿಮಗೆ ಸಿಗ್ತಾ ಇದೆ. ಬೆಸ್ಟ್ ಬೇರೆ 700 ಕಿಲೋಮೀಟರ್. ಇನ್ನ ಸ್ಲೈಟ್ ನೆಗೋಷಿಯೇಟ್ ಮಾಡ್ತೀರಾ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಅಡ್ವೆಂಚರ್ ಸರ್. ಇದು 2021 ಮಾಡಲು. ಇದು ಬಂದ್ಬಿಟ್ಟು 2,65,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಜಸ್ಟ್ 5,000 ಕಿಲೋಮೀಟರ್ ಓಡಿದೆ, ಶೋರೂಮ್ ರೆಕಾರ್ಡೆಡ್. ನೆಕ್ಸ್ಟ್ RC 200 2022 ಮಾಡಲ್. ಇದು 2,10,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ 2019 ಮಾಡಲು, BS4 ವಿತ್ ABS 16,000 ಕಿಲೋಮೀಟರ್ ಓಡಿದೆ ಸರ್. 1,70,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇನ್ನೊಂದಿದೆ KTM 200 ಸರ್. ಇದು 2021 ಮಾಡಲು. ಇದು ಬಂದ್ಬಿಟ್ಟು 1,75,000 ಹೇಳ್ತಾ ಇದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದಿದೆ KTM. ಇದು RC 125 ಸರ್, ಬರೀ 3,000 ಓಡಿದೆ, 2021 ಮಾಡಲು. ಇದು ಬಂದ್ಬಿಟ್ಟು 1,45,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ RS 200 8,000 ಓಡಿದೆ, 2023 ಮಾಡಲು, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 1,55,000 ಹೇಳ್ತಿದ್ವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದಿದೆ RS 200 2021 ಮಾಡಲು ಸರ್. ಇದು ಬಂದ್ಬಿಟ್ಟು 2,20,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು RS 200 ಇದು ಅಷ್ಟೇ ಸರ್, 2022 ಮಾಡಲು. ಇದು ಬಂದ್ಬಿಟ್ಟು 1,35,000 ಹೇಳ್ತಾ ಇದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ R15 ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು R15 S ಸೀರೀಸ್ ಸರ್. ಇದು 2023 ಮಾಡಲು, ಜಸ್ಟ್ 6,000 ಕಿಲೋಮೀಟರ್ ಓಡಿದೆ, 1,60,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ವೈಟ್ ಕಲರ್ ಇದೆ R15, ವೈಟ್ ಕಲರ್ 2024 ಮಾಡಲ್. ಇದು 2,15,000 ಹೇಳ್ತಾ ಇದ್ದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದಿದೆ ವೈಟ್ ಕಲರ್, ಇದು 24 ಸರ್. ಇದು ಬಂದ್ಬಿಟ್ಟು 2,15,000 ಹೇಳ್ತಾ ಇದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇನ್ನೊಂದಿದೆ R15. ನೆಕ್ಸ್ಟ್ ಬ್ಲಾಕ್ ಕಲರ್ 2022 ಮಾಡಲ್. ಇದು ಬಂದ್ಬಿಟ್ಟು 1,65,000 ಹೇಳ್ತಿದೀವಿ, ಇದು ಹೆಚ್ಚು ಕಮ್ಮಿ. ಬ್ಲೂ ಕಲರ್ 2022 ಮಾಡಲ್. ಇದು ಬಂದ್ಬಿಟ್ಟು 1,40,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಲಾಸ್ಟ್ ಅಲ್ಲಿ ಇದೆ ಅಲ್ಲ, ಇದು ಬಂದ್ಬಿಟ್ಟು 2024 ಡಿಸೆಂಬರ್, ಜಸ್ಟ್ 900 ಕಿಲೋಮೀಟರ್ ಓಡಿದೆ ಸರ್. ಇದು ಬಂದ್ಬಿಟ್ಟು 2,15,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ MTs ಕಲೆಕ್ಷನ್ ನೋಡ್ತಾನೆ ಇರ್ಬೋದು ನೀವು, ಎಷ್ಟೊಂದು ಗಾಡಿಗಳಿದೆ ಅಂತ. ಸರ್ ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡಿ. 23 ಮಾಡಲು ಸರ್, ಸಿಂಗಲ್ ಓನರ್, 8,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು 1,55,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸರ್, ಇದು 23 ಮಾಡಲು ಸರ್, 11,000 ಕಿಲೋಮೀಟರ್ ಓಡಿದೆ. ಇದು 1,55,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಇದು 23 ಸರ್. ಇದು 1,55,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ 24 ಮಾಡಲು, 6,000 ಕಿಲೋಮೀಟರ್ ಓಡಿದೆ, 1,80,000 ಹೇಳ್ತಿದ್ವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಟ್ರ್ಯಾಂಪ್ 400 11,000 ಓಡಿದೆ, 2023 ಮಾಡಲು ಸರ್. ಇದು ಬಂದ್ಬಿಟ್ಟು 2,25,000 ಹೇಳ್ತಿದ್ವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಹಂಗೆ ಡಾಮಿನೋರ್ ಯಾರು ಹುಡುಕ್ತಾ ಇದ್ರೆ, ಡಾಮಿನೋರ್ ಕೂಡ ನೀವು ಹತ್ರ ನೋಡಿ 4 ಗಾಡಿಗಳಿದೆ. ಸೊ ಫಸ್ಟ್ ಇದು ಡೀಟೇಲ್ಸ್ ಹೇಳಿ ಸರ್. ಇದು 2022 ಮಾಡಲು 250 ಸರ್, ಸಿಂಗಲ್ ಓನರ್, 16,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು 1,30,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇದು ನೆಕ್ಸ್ಟ್ 400 2023 ಮಾಡಲು, 7,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು 2,10,000 ಹೇಳ್ತಿದ್ವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು ಡಾಮಿನೋರ್, ಇದು ಬಂದ್ಬಿಟ್ಟು 2024 ಮಾಡಲು, 8,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು 2,45,000 ಹೇಳ್ತಿದ್ವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದಿದೆ, ನೆಕ್ಸ್ಟ್ 2020 ಮಾಡಲು ಸರ್, ಜಸ್ಟ್ 14,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು 1,75,000 ಹೇಳ್ತಿದ್ವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 1,75,000. ಹೌದು, ಅದರಲ್ಲಿ ಡಿಸ್ಕೌಂಟ್ ಮಾಡ್ತೀರಾ? ಡಿಸ್ಕೌಂಟ್ ಮಾಡ್ಬೋದು ನಿಮ್ಮ ಕಡೆಯಿಂದ ಬಂದ್ರೆ ಸರ್, 100% ಸರ್. ಲೋ ಸಿಬಿಲ್ ಇದ್ರೆ ಅದು ಕೂಡ ಮಾಡ್ಕೊಡ್ತೀವಿ ಸರ್ ನಾವು. ಲೋ ಸಿಬಿಲ್ ಇದ್ರೇನು ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಲೋನ್ ಕೊಡ್ತೀವಿ ಸರ್. ನೆಕ್ಸ್ಟ್ ಜಾವಾ 4 hours ಅಲ್ಲಿ ಗಾಡಿ ಡೆಲಿವರಿ ಕೊಡ್ತೀವಿ ಸರ್. ಓಕೆ, ಜಾವಾ SDL ಯಾರಾದ್ರೂ ಹುಡುಕ್ತಾ ಇದ್ರೆ, ಜಾವಾ SDL ಇವ್ರ ಹತ್ರ ಕಲೆಕ್ಷನ್ಸ್ ಇದೆ. ಫಸ್ಟ್ ಜಾವಾ 42 ಇದೆ ಸರ್. 2023 ಮಾಡಲು, 6,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು 1,65,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ 2022 ಮಾಡಲು, 4,000 ಕಿಲೋಮೀಟರ್ ಓಡಿದೆ ಸರ್. ಇದು ಬಂದ್ಬಿಟ್ಟು 1,55,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ HD ರೋಸ್ಟರ್ ಸರ್. ಇದು 16,000 ಕಿಲೋಮೀಟರ್ ಓಡಿದೆ, 2022 ಮಾಡಲು. ಇದು ಬಂದ್ಬಿಟ್ಟು 1,50,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್.
ಸ್ಕ್ಯಾಮ್ಲರ್ 2023 ಮಾಡಲು, ಸಾರಿ 2022 ಮಾಡಲು ಸರ್ ಇದು. ಇದು ಬಂದ್ಬಿಟ್ಟು 1,45,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹಂಟರ್ 350 ಸರ್. ಹಂಟರ್ 350 2024 ಮಾಡಲು, ಜಸ್ಟ್ 5,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್. Okay. ಇದು ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 1,75,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ. 1,75,000 ಅದರಲ್ಲೂ ಡಿಸ್ಕೌಂಟ್. ಇವ್ರು ಹೇಳ್ತಾ ಇರೋದಲ್ಲ ಫಿಕ್ಸ್ಡ್ ಪ್ರೈಸ್ ಇಲ್ಲ, ನೀವು ಡೈರೆಕ್ಟ್ ಆಗಿ ಬಂದ್ರೆ ಅದು ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ. 100%. ಸೊ ಇಲ್ಲಿ ಬಂದು ತೋರಿಸಿದ್ರೆ ಸಾಕು, ನಮ್ಮ ಚಾನಲ್ ಕಡೆಯಿಂದ ಬಂದಿದ್ರೆ ಅಂದ್ರೆ ನಿಮಗೆ ಅಡಿಷನಲ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಈ SD ಗೆಲ್ಲ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? ಸರ್ ಜಸ್ಟ್ 40% ಮಾಡಕ್ಕಿಲ್ಲ ಸರ್. 40% ಅಷ್ಟೇ. ಓಕೆ. 1 ಲಕ್ಷಕ್ಕೆ ಗಾಡಿ ಇದ್ರೆ ಬರೀ 40,000 ತಗೊಂಡ್ರೆ ಸಾಕು ಸರ್. ಮಿಕ್ಕಿದು ಲೋನ್ ಮಿಕ್ಕಿ ಲೋನ್ ಮಾಡಿಸಿ ನಾವು ಕೊಡ್ತೀವಿ ಸರ್. ಓಕೆ. ಇವ್ರ ಹತ್ರ KTM ಕಲೆಕ್ಷನ್ಸ್ ಮಾತ್ರ ನೋಡಿ ಎಷ್ಟೊಂದು ಇದೆ ಅಂತ. ಸರ್ ಫಸ್ಟ್ ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. 2020 ಮಾಡಲು. ಓಕೆ. ಇದು ಬಂದ್ಬಿಟ್ಟು 2,65,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಇದು ಬಂದ್ಬಿಟ್ಟು BS4 250cc 2019 ಮಾಡಲು ವಿತ್ ABS ಸರ್. Okay. 11,000 ಕಿಲೋಮೀಟರ್ ಓಡಿದೆ ಇದು ಅಷ್ಟೇ. ಇದು ಬಂದ್ಬಿಟ್ಟು 1,75,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಇದು 250 ಸರ್, BS4. ಇದು ಬಂದ್ಬಿಟ್ಟು 1,50,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ 390 ಸರ್, ಬಹಳ ಚೆನ್ನಾಗಿದೆ ಗಾಡಿ. ಇದು ಬಂದ್ಬಿಟ್ಟು 2018 ಮಾಡಲು. ಇದು ಬಂದ್ಬಿಟ್ಟು 2,25,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ 2017 ಮಾಡಲು ಸರ್. ಇದು 390 2018 ಮಾಡಲು. 22,000 ಕಿಲೋಮೀಟರ್ ಓಡಿದೆ. ನೋಡ್ಬೋದು ಸರ್, ಗಾಡಿ ಇನ್ನ ವಾಶ್ ಪೊಲ್ಯೂಷನ್ ಆಗಿಲ್ಲ, ಇದಕ್ಕೆಲ್ಲ ಟಫ್ಲಾನ್ ಕೋಟಿಂಗ್ ಎಲ್ಲ ಮಾಡಿ ಕೊಡ್ತೀವಿ ಸರ್. ಕ್ಲೀನ್ ಆಗಿ ಕೊಡ್ತೀರಾ, ಬ್ರಾಂಡ್ ನ್ಯೂ ಗಾಡಿ ತರ ಕೊಡ್ತೀವಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು 2022 ಮಾಡಲು ಸರ್, 250. ಬಹಳ ಕೇಳ್ತಾರೆ ಸರ್, ಬ್ಯಾಕ್ ವೀಲ್ ಎಲ್ಲ ಬ್ಲಾಕ್ ಇದೆ, ನೋಡ್ಬೋದು. ಗಾಡಿ ಬಹಳ ಚೆನ್ನಾಗಿದೆ, LED ಲೈಟ್. 2,10,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. 2,10,000 ಹೆಚ್ಚು ಕಡಿಮೆ ಮಾಡ್ತೀರಾ. ಇದು ಬಂದ್ಬಿಟ್ಟು 200 ಸರ್, 2023 ಮಾಡಲು, 16,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 1,85,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ 2017 ಮಾಡಲು ಸರ್, ಡ್ಯೂಕ್ 250 ಸಿಂಗಲ್ ಓನರ್ ಗಾಡಿ ಸರ್. 25,000 ಓಡಿದೆ, ಇದು ಶೋರೂಮ್ ರೆಕಾರ್ಡೆಡ್. ಇದು ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 1,35,000 ರೂಪಾಯಿಗೆಲ್ಲ ಮುಗಿಸ್ಕೊಡ್ತೀವಿ. 1,35,000 ರೂಪಾಯಿಗೆ. ನೆಕ್ಸ್ಟ್ ಇದು 2019 ಮಾಡಲು ಸರ್, ಡ್ಯೂಕ್ 250 ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 1,55,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ 250 ಸರ್. ಇದು ಬಂದ್ಬಿಟ್ಟು 2023 ಮಾಡಲು, ಸಿಂಗಲ್ ಓನರ್ ಸರ್. ಇದು ಓಕೆ. ಇದು ಬಂದ್ಬಿಟ್ಟು 2,15,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ KTM ಸರ್, 2021 ಮಾಡಲು. ಇದು ಬಂದ್ಬಿಟ್ಟು 1,55,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ನೆಕ್ಸ್ಟ್ 250 2021 ಮಾಡಲು ವಿತ್ LED ಲೈಟ್ ಸರ್. 14,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು 1,95,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಇದಕ್ಕೆ? ಸರ್ ಇದಕ್ಕೆಲ್ಲ ಬರೀ 30% ಮಾಡಿ ಸರ್. 30% ಅಂದ್ರೆ ಎಷ್ಟು ಬರ್ಬೋದು? ಎಷ್ಟು ಸುಮ್ಮನೆ ಅಂದಾಜಾಗಿ ಎಷ್ಟು ಬರುತ್ತೆ ಸರ್? 1 ಲಕ್ಷದ ಗಾಡಿ ತಗೊಂಡ್ರೆ ಬರೀ 30,000 ತಗೊಬನ್ನಿ ಸರ್. ಓಕೆ. ಇಲ್ಲ, ಇವಾಗ ಈ KTM ಇಸ್ಕೊಬೇಕಂದ್ರೆ ಎಷ್ಟು ಸರ್ ಡೌನ್ ಪೇಮೆಂಟ್? KTM ಇಟ್ಕೊಂಡ್ರೆ ಮಿನಿಮಮ್ ಸರ್ 50 to 60,000 ಇಟ್ಕೊಂಡು ಬಂದ್ರೆ 23 ಮಾಡಲು ಕೊಡ್ತೀವಿ ಸರ್. ನೆಕ್ಸ್ಟ್ 2022 ಮಾಡಲು ಸರ್, ಬುಲೆಟ್ ರೀಬಾನ್. ಇದು ನೋಡ್ಬೋದು, ABS ಎಲ್ಲ ಇದೆ, ಮ್ಯಾಗ್ವಿಲ್ ಗಾಡಿ. ಇದು ಬಂದ್ಬಿಟ್ಟು 2,10,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಎಕ್ಸ್ಪಲ್ ಸರ್. ಇದು 2021 ಮಾಡಲು. ಇದು ಸಿಂಗಲ್ ಓನರ್, 16,000 ಕಿಲೋಮೀಟರ್ ಓಡಿದೆ ಸರ್. ಇದು ಬಂದ್ಬಿಟ್ಟು ಜಸ್ಟ್ 1,18,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಇದರಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಓಕೆ ಸರ್. ನೆಕ್ಸ್ಟ್ ಕೀವೆ ಅಂತ ಒಂದು ಬ್ರ್ಯಾಂಡ್ ಇದೆ ಗಾಡಿ. ಸೊ ಇದು ಡೀಟೇಲ್ಸ್ ಹೇಳಿ ಸರ್. ಟೈಅಪ್ ಆಗಿರೋದು. ಇದು 2022 ಮಾಡಲು, 2,000 ಕಿಲೋಮೀಟರ್ ಓಡಿದೆ ಸರ್. ಇದು ಜಸ್ಟ್ 2,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ ಸರ್. ನಿಮ್ ಕಡೆಯಿಂದ ಬಂದ್ಬಿಟ್ಟು ಗಾಡಿ ಬೇಕಂದ್ರೆ ತಗೊಂಡ್ರೆ ಜಸ್ಟ್ 70,000 ಮುಗಿಸ್ಕೊಡ್ತೀವಿ. 70,000 ಹೌದು. ಅದರಲ್ಲಿ ನೀವು ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ತೀರಾ ಡೈರೆಕ್ಟ್ ಬಂದ್ರೆ? ಸರಿ, ಮಾಡೋಣ. ನಿಮ್ ಕಡೆಯಿಂದ ಬಂದ್ರೆ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಜಸ್ಟ್ 2,000 ಕಿಲೋಮೀಟರ್ ಓಡಿದೆ. ನೆಕ್ಸ್ಟ್ ಸರ್ ಯೂಶಲಿ ನಾವು ಚಿಕ್ಕ ಗಾಡಿ ಮಾರಲ್ಲ. ಇದು ಬಂದ್ಬಿಟ್ಟು 2015 ಮಾಡಲು, ಸಿಂಗಲ್ ಓನರ್. ಓಕೆ. ವಿತ್ ಬರೀ 11,000 ಓಡಿದೆ ಸರ್. ಜೆನ್ಯೂನ್ ಆಗಿ ಅದಕ್ಕೋಸ್ಕರ ತಗೊಂಡಿರೋದು. ನಿಮ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಜಸ್ಟ್ 55,000 ಮುಗಿಸ್ 55,000 ರುಪೀಸ್ಗೆ ಸಿಗ್ಬಿಡುತ್ತೆ. ನೆಕ್ಸ್ಟ್ 2023 ಮಾಡಲು, 8,000 ಕಿಲೋಮೀಟರ್ ಓಡಿದೆ. ಇದು ಬಹಳ ಡಿಮ್ಯಾಂಡ್ ಇದೆ ಸರ್. ಶೋರೂಮ್ ಕ್ಲೋಸ್ ಆಗಿದೆ, ಇದು ಬರ್ತಾ ಇಲ್ಲ. ಸೊ ಫುಲ್ ಡಿಮ್ಯಾಂಡ್. ಜಸ್ಟ್ 1,15,000 ರೂಪಾಯಿಗೆಲ್ಲ ಮಾಡಿಸ್ಕೊಡ್ತೀನಿ ಸರ್. 1,15,000 ರೂಪಾಯಿಗೆ ಏನು 30,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ. ನೆಕ್ಸ್ಟ್ ಇದು ಅಷ್ಟೇ ಸರ್, 2023 ಮಾಡಲು. ಇದು 1,15,000 ರೂಪಾಯಿಗೆಲ್ಲ ಮುಗಿಸ್ಕೊಡ್ತೀನಿ ಸರ್. 1,15,000 ರೂಪಾಯಿಗೆಲ್ಲ ಮುಗಿಸ್ಕೊಡ್ತೀರಾ? ನೆಕ್ಸ್ಟ್ ಸರ್, ಇದು ಸರ್ 2025 ಮಾಡಲು. ಇದು ಬಂದ್ಬಿಟ್ಟು 1,70,000 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ NS200 ಇನ್ನೊಂದು. ಇದು 2022 ಮಾಡಲು. 18,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು 1,25,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಜಿಕ್ಸರ್ 250 ಸರ್, 2022 ಮಾಡಲು. ಇದು ಬಂದ್ಬಿಟ್ಟು 1,20,000 ಹೇಳ್ತಿದೀವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. KTM ಸರ್, ಇದು ಬಂದ್ಬಿಟ್ಟು 20 ಮಾಡಲು ಸರ್. ಇದು ಬಂದ್ಬಿಟ್ಟು 1,45,000 ಹೇಳ್ತಿದೀವಿ, ಇದು ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ 2019 ಮಾಡಲು. ಜಸ್ಟ್ 9,000 ಕಿಲೋಮೀಟರ್ ಓಡಿದೆ ಸರ್. ಇದು ಓಕೆ.
ಸಿಂಗಲ್ ಓನರ್ ವಿತ್ ABS ಬಹಳ ಡಿಮ್ಯಾಂಡ್ ಇದೆ. ಇದು ಬಂದ್ಬಿಟ್ಟು 1,60,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಡಾಮಿನೋರ್, ಇದು 24 ಮಾಡಲು ಸರ್. ಇದು ಅಷ್ಟೇ 2,45,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. 250 KTM ಸರ್. ಇದು ಬಂದ್ಬಿಟ್ಟು 2019 ಮಾಡಲು ವಿತ್ ABS 1,65,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ 2023 ಮಾಡಲು ಜಸ್ಟ್ 5,000 ಕಿಲೋಮೀಟರ್ ಓಡಿರೋ ಗಾಡಿ ಸರ್. ಇದು ಓಕೆ, ಸಿಂಗಲ್ ಓನರ್ ಗಾಡಿ. ಇದು ಜಸ್ಟ್ 5,000 ಓಡಿದೆ. ಇದು ಬಂದ್ಬಿಟ್ಟು 1,85,000 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿದಾಯ್ತಲ್ಲ ಸರ್? ಹೌದು ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಅವ್ರಿಗೆ ಮಾಡ್ಕೊಡಿ. ಇನ್ನೊಂದು ಹಾಟ್ ಕೇಕ್ ಇದೆ ಸರ್, ಬಹಳ ಒಳ್ಳೆ ಗಾಡಿ. ಹಳೆ ಗಾಡಿ ತಗೊಳ್ಳಲ್ಲ, ಜಸ್ಟ್ ಕಮ್ಮಿ ಓಡಿದೆ ಅಂತ ಒಂದು ಗಾಡಿ. ಓಕೆ, ಯಾವುದು ಸರ್ ಗಾಡಿ? ಅದು ಎಲೆಕ್ಟ್ರಾ ಸರ್. ಬನ್ನಿ ತೋರಿಸಿ ಸರ್. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ, ಜೆನ್ಯೂನ್ ಆಗಿ ಜಸ್ಟ್ 22,000 ಕಿಲೋಮೀಟರ್ ಡ್ರಿವನ್ ಆಗಿರೋ ಎಲೆಕ್ಟ್ರಾನ ಸರ್. ಇದು ಬುಲೆಟ್ ಇದೆ ಗಾಡಿ. ಕಂಡೀಷನ್ ಮಾತ್ರ ನೋಡ್ಕೊಳ್ಳಿ, ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಹಾಕಿದ್ದಾರೆ. ಓಡಿರೋದೇ 22,000. ಹೌದು, ನೋಡ್ಕೊಳ್ಳಿ. ಏನ್ ಸರ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದ್ಬಿಟ್ಟು 1,05,000 ಹೇಳ್ತಿದ್ವಿ, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 1,05,000 ರೂಪಾಯಿ ಇನ್ನ ನೆಗೋಷಿಯೇಟ್ ಮಾಡಿ. ಫೈನಲ್ ಆಗಿ 1 lakh ಮಾಡ್ಬಿಡಿ. ಸರಿ, ಮಾಡ್ಕೊಟ್ಬಿಡೋಣ ಸರ್. ಸೊ ಫೈನಲ್ ಆಗಿ 1 lakhಗೆ ಈ ರಾಯಲ್ ಎನ್ಫೀಲ್ಡ್ ಸಿಗುತ್ತೆ. ಯಾವ ಮಾಡಲ್ ಸರ್ ಇದು? 2014 ನವೆಂಬರ್ 2014 ಮಾಡಲು ನೋಡಿ. 1 lakh rupeesಗೆ ಸಿಗುತ್ತೆ, ಬ್ರಾಂಡ್ ನ್ಯೂ, ನೀಟ್ ಅಂಡ್ ಕ್ಲೀನ್ ಆಗಿದೆ ಕಂಡೀಷನು. ಸೊ ಇದೇ ಬಂದ್ಬಿಟ್ಟು ಸ್ಪೆಷಲ್ ಗಾಡಿ ಅಂತ ಸರ್ ಹೇಳಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿದಾಯ್ತಲ್ಲ ಸರ್? ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದರೂ ಬಂದೆ ನೀವು ಹೇಳಿದ ಥರನೇ ಡಿಸ್ಕೌಂಟ್ ಪ್ರೈಸ್ ಮಾಡ್ಬೋದು 100% ಸರ್. ಓಕೆ, ಸೊ ಥ್ಯಾಂಕ್ಸ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.